ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರದೀಪ್ CS ಪಾಠಶಾಲೆ. ಫ್ರೆಂಡ್ಸ್, ಇವತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತು ಸೆಂಟ್ರಿಪೆಟಲ್ ಫೋರ್ಸ್ ಯಾವ ರೀತಿ ವರ್ಕ್ ಆಗತ್ತೆ ಅಂತ ನೋಡೋಣ. ಇದನ್ನ ಕೇಂದ್ರ ತ್ಯಾಗಿ ಬಲ ಮತ್ತು ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ಎರಡು ಫೋರ್ಸಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಮತ್ತು ಈ ಫೋರ್ಸ್ ಬಲಗಳ ಮೇಲೆ ಎಕ್ಸಾಂಪಲ್ಸ್ ಅನ್ನು ಕೂಡ ಕೇಳ್ತಾರೆ. ಈ ಎರಡು ಫೋರ್ಸಸ್ ಬಲಗಳ ಬಗ್ಗೆ ನೋಡುವುದಕ್ಕಿಂತ ಮುಂಚೆ ನಮಗೆ ಸರ್ಕ್ಯುಲರ್ ಮೋಷನ್ ಬಗ್ಗೆ ಗೊತ್ತಿರಬೇಕು. ಸರ್ಕ್ಯುಲರ್ ಮೋಷನ್ ಅಂದ್ರೆ ವೆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್, ಇಟ್ ಮೋಷನ್ ಈಸ್ ಕಾಲ್ಡ್ ಸರ್ಕ್ಯುಲರ್ ಪಾತ್ ಅಂತ ಕರಿತೀವಿ, ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಒಂದು ವಸ್ತು ವೃತ್ತಾಕಾರದ ಹಾದಿಯಲ್ಲಿ ಚಲಿಸಿದಾಗ ಅದರ ಚಲನೆಯನ್ನ ವೃತ್ತಾಕಾರದ ಚಲನೆ ಅಂತ ಕರಿತೀವಿ. ಮೊದಲನೇದಾಗಿ ಸೆಂಟ್ರಿಪೆಟಲ್ ಫೋರ್ಸ್, ಕೇಂದ್ರಾಭಿಮುಖ ಬಲ. Centripetal force is the component of force acting on an object in curvilinear motion which is directed towards the axis of rotation or center of the curvature. ವೃತ್ತೀಯ ಪಥದಲ್ಲಿ ಕಾಯವು ಚಲಿಸುತ್ತಿದ್ದಾಗ ವೃತ್ತದ ಕೇಂದ್ರದ ಕಡೆಗೆ ಪ್ರೇರೇಪಿತವಾಗುವ ತ್ರಿಜ್ಯೀಯ ಬಲಕ್ಕೆ ಏನಂತೀವಿ? ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ, ಸೆಂಟ್ರಿಪೆಟಲ್ ಫೋರ್ಸ್ ಅಂತ ಕರಿತೀವಿ. ಇಟ್ ಈಸ್ ಅಬ್ಸರ್ವ್ಡ್ ಫ್ರಮ್ ಎನ್ ಇನರ್ಷಿಯಲ್ ಫ್ರೇಮ್. ಇಲ್ಲಿ ನೀವು ಜಡತ್ವದ ಬಲವನ್ನ ಕಾಣಬಹುದು. ಕೇಂದ್ರಾಭಿಮುಖ ಬಲಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸೆಂಟ್ರಿಪೆಟಲ್ ಫೋರ್ಸ್ ಈಕ್ವಲ್ ಟು F ಈಕ್ವಲ್ ಟು ಮಾಸ್ m ಇಂಟು ವೆಲಾಸಿಟಿ ಸ್ಕ್ವೇರ್ ಡಿವೈಡೆಡ್ ಬೈ ರೇಡಿಯಸ್ ಅಂತ ಬರುತ್ತೆ. ಈ ಕೇಂದ್ರಾಭಿಮುಖ ಬಲಕ್ಕೆ ಉದಾಹರಣೆ ಯಾವಪ್ಪ ಅಂದ್ರ, ಒಂದು ಓಟಗಾರನ ಪಥವನ್ನ ಓರೆಯಾಗಿ ನಿರ್ಮಿಸುವುದೇನು ಸೆಂಟ್ರಿಪೆಟಲ್ ಫೋರ್ಸ್ಗೆ ಉದಾಹರಣೆ ಅಂತ ಹೇಳ್ಬಹುದು. ನಾವು ಬೈಕ್ ಮತ್ತು ಕಾರ್ ಡ್ರೈವ್ ಮಾಡುವಾಗ ಕರ್ವ್ ಬಂದಾಗ್ಲೂ ಕೂಡ ಏನು ಕಾರ್ನರ್ ಅಲ್ಲಿ ಕೇಂದ್ರಾಭಿಮುಖ ಬಲ ಅಪ್ಲೈ ಆಗಿರುತ್ತೆ. ಗ್ರಹಗಳು ಸೂರ್ಯನ ಸುತ್ತ ಚಲಿಸುವಾಗ್ಲೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಏನು ಸೆಂಟ್ರಿಪೆಟಲ್ ಫೋರ್ಸ್ ಆಗಿ ಪ್ರೊವೈಡ್ ಮಾಡುತ್ತೆ. ಇವು ಏನು ಕೇಂದ್ರಾಭಿಮುಖ ಬಲಕ್ಕೆ ಎಕ್ಸಾಂಪಲ್ಸ್. ಇದನ್ನ ಸೆಂಟ್ರಿಪೆಟಲ್ ಫೋರ್ಸ್ಗೆ ಉದಾಹರಣೆ ಅಂತ ನಾವು ಕರಿಬಹುದು. ಎರಡನೇದು ಸೆಂಟ್ರಿಫ್ಯೂಗಲ್ ಫೋರ್ಸ್, ಕೇಂದ್ರ ತ್ಯಾಗಿ ಬಲ ಅಂತ ಕರಿತೀವಿ ಇದನ್ನ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಈಸ್ ಎ ಸೂಡೋ ಫೋರ್ಸ್ ಇನ್ ಸರ್ಕ್ಯುಲರ್ ಮೋಷನ್ which acts along the radius and directed away from the center of the circle. ಈ ಕೇಂದ್ರ ತ್ಯಾಗಿ ಬಲ ವೃತ್ತೀಯ ಪಥದಲ್ಲಿ ಕಾಯವು ಚಲಿಸುತ್ತಿರುವಾಗ ಕಾಯದ ಮೇಲೆ ಹೊರಮುಖವಾಗಿ ಪ್ರಯೋಗವಾಗುವ ಬಲವಾಗಿದೆ ಇದು ಕೇಂದ್ರ ತ್ಯಾಗಿ ಬಲ. ಇದನ್ನು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಏನು ಸುಡೋ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಇನರ್ಷಿಯಲ್ ಫ್ರೇಮ್ ಆಗಿರಲ್ಲ ಮತ್ತು ಈ ಬಲ ಈಕ್ವಲ್ ಅಂಡ್ ಅಪೋಸಿಟ್ ಟು ಸೆಂಟ್ರಿಪೆಟಲ್ ಫೋರ್ಸ್ ಅಂತ ನಾವು ಕರಿಬಹುದು. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಕೇಂದ್ರ ತ್ಯಾಗಿ ಬಲಕ್ಕೆ ಉದಾಹರಣೆಗಳು ಎಕ್ಸಾಂಪಲ್ಸ್ ಯಾವಪ್ಪ ಅಂದ್ರೆ, ಒಂದು ವಾಷಿಂಗ್ ಮಷೀನ್ ಅಂತ ಹೇಳ್ಬೋದು. ಇಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಪ್ಲೈ ಆಗಿರುತ್ತೆ. ಹಾಲಿನಲ್ಲಿ ಕೆನೆ ತೆಗೆಯೋದು ಕೂಡ ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಉದಾಹರಣೆ ಆಗಿರುತ್ತೆ. ಕ್ರೀಮ್ ಸಪರೇಟರ್ ಆಗಿರ್ಬೋದು. ಸೆಂಟ್ರಿಫ್ಯೂಗಲ್ ಡ್ರೈಯರ್ ವರ್ಕ್ ಅಂಡ್ ದ ಪ್ರಿನ್ಸಿಪಲ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ಇವು ವರ್ಕ್ ಆಗತ್ತೆ. ಎಲ್ರಿಗೆ ಈ ಸೆಂಟ್ರಿಪೆಟಲ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್, ಕೇಂದ್ರಾಭಿಮುಖ ಬಲ ಮತ್ತು ಕೇಂದ್ರ ತ್ಯಾಗಿ ಬಲಗಳ ಡಿಫರೆನ್ಸ್ ಅಂತರ ಗೊತ್ತಾಗಿರ್ಬೋದು ಅನ್ಕೋತೀನಿ. ಯಾವ ರೀತಿ ಸೆಂಟ್ರಿಪೆಟಲ್ ಫೋರ್ಸ್ ವರ್ಕ್ ಆಗತ್ತೆ, ಯಾವ ರೀತಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ವರ್ಕ್ ಆಗತ್ತೆ ವಿತ್ ಎಕ್ಸಾಂಪಲ್ಸ್, ಅವುಗಳ ಬಗ್ಗೆ ಈ ಕ್ಲಾಸಲ್ಲಿ ತಿಳಿದುಕೊಂಡಿವಿ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ನಿಂದ ಈ ಎರಡು ಫೋರ್ಸಸ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುವ ಚಾನ್ಸಸ್ ಏನು ಜಾಸ್ತಿ ಇವೆ. ಇದನ್ನ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಇಷ್ಟವಾಗಿದ್ರೆ ಏನು ಮಾಡ್ರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಇನ್ನೂ ಕೆಲವು ಎಕ್ಸಾಂಪಲ್ಸ್ ಈ ಸೆಂಟ್ರಿಪೆಟಲ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಮತ್ತು ಈ ವಿಡಿಯೋ ಅನ್ನ ಏನು ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಟೇಕ್ ಕೇರ್, ಬೈ ಬೈ.